ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ನಾನಿವತ್ತು ಸಾಬುದಾಣೆ ಮತ್ತು ಚಿರೋಟಿ ರವೆ ಬೆಳೆಸ್ಬಿಟ್ಟು ಒಂದು ಖೀರ್ ಮಾಡ್ತಾಯಿದ್ದೀನಿ. ಸೊ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನು 1 ಲೀಟ್ರ್ಗಿಂತ ಸ್ವಲ್ಪ ಕಮ್ಮಿ ಇರೋ ಹಾಲು ತೊಗೊಂಡಿದ್ದೀನಿ. ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ. ಸೊ ಅದು ಸಾಬುದಾಣಿನ ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಕ್ಕರೆನ ತೊಗೊಳ್ಳಿ. ಒಂದು ಅರ್ಧ ಕಪ್ ಚಿರೋಟಿ ರವೆನ ನಾನು ತೊಗೊಂಡಿದ್ದೀನಿ. ಮತ್ತು ಬಿಸಿ ಹಾಲಲ್ಲಿ ನಾನು ಕೇಸರನ್ನ ನೆನೆ ಹಾಕಿಟ್ಟಿದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಳ್ಳಿ. ಒಂದು ಚಿಕ್ಕ ಬಟ್ಲಲ್ಲಿ ನಾನು ತುಪ್ಪ ತೊಗೊಂಡಿದ್ದೀನಿ. ಇವಾಗ ನಾನು ಒಂದು ಗ್ಯಾಸ್ ಹಚ್ಕೊಂಡ್ಬಿಟ್ಟು ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಇವಾಗ ಪಾತ್ರೆ ಇಟ್ಕೊಂಡಾದಮೇಲೆ ಪಾತ್ರೆ ಬಿಸಿ ಆದಮೇಲೆ ಒಂದು ಚಿಕ್ಕ ಬಟ್ಲೆ ನಾವು ತುಪ್ಪ ತೊಗೊಂಡಿದ್ದೀವಲ್ಲ ಆ ತುಪ್ಪನ ಪಾತ್ರೆಗೆ ಹಾಕೋತೀನಿ. ಸೊ ಹಾಕೊಂಡು ಆದಮೇಲೆ ಅದು ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ನ ಹುರ್ಕೊತೀನಿ. ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದೆಲ್ಲ ಹಾಕಿ. ನೀವು ಇದೇ ಹಾಕಬೇಕಂತೇನಿಲ್ಲ, ಇಲ್ಲದೇ ಇದ್ದರೂ ಕೂಡ ಹಾಗೆ ಮಾಡ್ಕೋಬೋದು. ನಾವು ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೋಬೇಕಂತೇನಿಲ್ಲ. ಹಾಕಲಿಲ್ಲ ಅಂದರೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಹುರ್ಕೊಂಡು ಆಗಿದೆ ನೋಡಿ. ಇವಾಗ ಇದು ರೆಡಿ ಆಗಿದೆ. ನಾನು ಕಿಸ್ಮಿಸ್ನೂ ಕೂಡ ಹಾಕಿ ಹುರ್ಕೊಳ್ತೀನಿ. ಇವಾಗ ಇದು ಕರೆಕ್ಟ್ ಆಗಿದೆ. ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆಗಬೇಕು, ತುಂಬ ಸ್ವಲ್ಪ ಕೆಂಪಗೆ ಆಗಬೇಕು. ಅಂದರೆ ಖೀರ್ ಜೊತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇವಾಗ ನಾನು ಅದು ಹುರ್ಕೊಂಡು ಆದಮೇಲೆ ಏನು ತುಪ್ಪ ಉಳಿದಿದೆಯಲ್ಲ ಆ ತುಪ್ಪದಲ್ಲೇ ನಾನು ಅರ್ಧ ಕಪ್ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಿರೋಟಿ ರವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಆಗಬೇಕದು, ಅಲ್ಲಿವರೆಗೂ ಹುರ್ಕೊಳ್ಳಿ. ಅದು ನಾವು ನಿಧಾನಕ್ಕೆ ಹುರ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು. ಸೊ ಜಾಸ್ತಿ ನಾವು ಹೈ ಫ್ಲೇಮಲ್ಲಿಟ್ಟು ಹುರ್ಕೋಬೋದು, ಸೀದೋಗುತ್ತಲ್ವಾ, ಅದು ಟೇಸ್ಟ್ ಚೆನ್ನಾಗಿ ಕೊಡೋಲ್ಲ. ಸೊ ಮತ್ತು ನಾವು ಸ್ವಲ್ಪನೇ ಹುರ್ಕೊಂಡು ತೆಗೆದ್ರೂ ಕೂಡ ಟೇಸ್ಟ್ ಬರೋದಿಲ್ಲ. ಅದು ನಿಧಾನಕ್ಕೆ ಒಂದು 5 ನಿಮಿಷ ಟೈಮ್ ಕೊಟ್ಬಿಟ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಅದು ಬಣ್ಣ ಬಿಡಬೇಕು, ಬಣ್ಣ ಚೇಂಜ್ ಆಗಬೇಕು. ಇವಾಗ ನೋಡಿ, ಮೊದಲೆಲ್ಲ ಬೆಳಗಿತ್ತು, ಇವಾಗ ಹೆಂಗಾಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ ಅಲ್ವಾ. ಇಷ್ಟಿದ್ರೆ ಇದು ಪರ್ಫೆಕ್ಟ್ ಆಗಿದೆ ಅಂತ. ಆವಾಗ ನಮ್ಮ ಖೀರ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ನಿಮಗೆ ಖೀರು ಸ್ವಲ್ಪ ಗಟ್ಟಿ ಬೇಡ, ನಿಮ್ಗೆ ತಿಳಿ ಜಾಸ್ತಿ ಬೇಕಂತಂದರೆ ಹಾಲಿನ ಕ್ವಾಂಟಿಟಿನ ಹೆಚ್ಚು ಮಾಡಿಕೊಂಡು ಸಾಬುದಾಣಿ ಒಂದು ಚಿಕ್ಕ ಕಪ್ಲಿ 1 ಕಪ್ ನೆನೆ ಹಾಕಿ ತೊಗೊಳ್ಳಿ. ಬೈಂಡಿಂಗೋಸ್ಕರ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ನೀವು ಚಿರೋಟಿ ರವಾನ ತೊಗೊಳ್ಬೋದು. ನಾನು ಗಟ್ಟಿ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ನಾನು ಹೆಚ್ಚಿಗೆ ತೊಗೊಂಡಿದ್ದೀನಿ. ನೀವು ಅಕಾರ್ಡಿಂಗ್ ಟು ಟೇಸ್ಟ್ ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಹಾಕಿ ತೊಗೊಳ್ಳಿ. ಇಷ್ಟೇ ಮಾಡಬೇಕಂತೇನಿಲ್ಲ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇವಾಗ ಅದು ಕಾದಿದೆ ನೋಡಿ. ಕಾದ್ಮೇಲೆ ಹಾಲೆಲ್ಲ ಕಾದ್ಮೇಲೆ ನಾನು ಸಾಬುದಾಣಿ ಹಾಕಿದ್ದೀನಿ. ಇವಾಗೆಲ್ಲ ತಳ ಹಿಡ್ಕೊಂಡಿದೆ ಸಾಬುದಾಣಿ. ಅದು ಚೆನ್ನಾಗಿ ಕುದೀತಂದರೆ ಸಾಬುದಾಣಿ ಚೆನ್ನಾಗಿ ಹಾಲು ಹೀರ್ಕೋತಂದರೆ ಅದು ಮೇಲ್ಗಡೆ ಬರುತ್ತೆ. ಇವಾಗೆಲ್ಲ ತಳ ಹಿಡ್ಕೊಂಡಿದೆ ಅಲ್ವಾ, ಕೆಳಗಿದೆ ಅಲ್ವಾ. ಸೊ ಅದು ಕುದ್ಮೇಲೆ ಸಾಬುದಾಣಿ ಎಲ್ಲ ಮೇಲಕ್ಕೆ ಬರುತ್ತೆ. ಸೊ ಅಲ್ಲಿವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಕುದ್ದಾದ್ಮೇಲೆ ತಾನೇ ಮೇಲ್ಗಡೆ ಬರುತ್ತೆ. ಸೊ ನೋಡಿ, ಇವಾಗ ನೋಡಿ ಮೇಲ್ಗಡೆ ಬಂದಿದೆ ಅಲ್ವಾ. ಸೊ ಇಷ್ಟಾದರೆ ಸಾಕು. ನಾವೇನು ಹುರ್ಕೊಂಡಿದ್ದಿದ್ದೇವಲ್ಲ ಆ ರವಾನ ಹಾಕ್ತಾಯಿದ್ದೀನಿ. ಸೊ ಕೈ ಬಿಡ್ದವ್ರಿಗೆ ಗಂಟಾಗದೇ ಇರೋ ಹಾಗೆ ಚೆನ್ನಾಗಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದೇ ನಿಮಗೆ ಬೈಂಡಿಂಗೋಸ್ಕರ ಆದರೆ 1 ಸ್ಪೂನ್ ಆದರೆ ಸಾಕಾಗುತ್ತೆ. ನಾನು ಗಟ್ಟಿ ಮಾಡ್ಕೋತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ನೀವು ಹಾಲಿನ ಕ್ವಾಂಟಿಟಿನ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡ್ರೆ ಅದು ನಿಮ್ಮ ಪಾಯಸ ಥರ ಆಗುತ್ತೆ, ನೀವು ಕುಡಿಬೋದು. ಸೊ ಇಲ್ಲ ಬೇಡ ಇದೇ ಥರ ಅಂತಂದರೆ ನೀವು ಸ್ವಲ್ಪ ರವದ ಕ್ವಾಂಟಿಟಿನ ಹೆಚ್ಚು ಮಾಡ್ಕೊಳ್ಳಿ. ಅದು ರವೆ ಆದಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಇದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಕಪ್ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಇಷ್ಟಾದರೆ ಕರೆಕ್ಟ್ ಮೆಜರ್ಮೆಂಟ್ ಪ್ರಕಾರ ಆದರೆ ಕರೆಕ್ಟಾಗಿ ರುಚಿ ಇರುತ್ತೆ. ಸೊ ಒಬ್ಬರು ಜಾಸ್ತಿ ರುಚಿ ತಿಂತಾರೆ, ಒಬ್ಬರು ಕಮ್ಮಿ ತಿಂತಾರಲ್ವ. ಸೊ ನಿಮ್ಗೆ ರುಚಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಬಿಸಿ ಹಾಲಲ್ಲಿ ಕೇಸರಿನ ನೆನೆಗೆ ಇಟ್ಕೊಂಡಿದ್ದಾವಲ್ಲ ಅದು ಕೂಡ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ವಾವ್, ಇವಾಗ ಕರೆಕ್ಟಾಗಿ ಬಂದಿದೆ. ಇದು ಇಷ್ಟಿದ್ರೆ ಸಾಕು. ಫೈನಲಿ ನಾನು ಇಲೈಚಿನ ಹಾಕೋತಾ ಇದ್ದೀನಿ. ನಾವು ಮೊದಲಿಗೆ ಸಿಪ್ಪೆ ಇರುತ್ತಲ್ಲ, ಸಿಪ್ಪೆ ಹಾಲಲ್ಲಿ ಹಾಕಿದ್ವಿ, ಯಾಕಂದರೆ ಫ್ಲೇವರ್ ಚೆನ್ನಾಗಿ ಕುಡಿತೆ ಅಂತ. ಅದಕ್ಕೋಸ್ಕರ ನಾನು ಮೊದಲಿಗೆ ಹಾಕಿದ್ದೆ. ಇವಾಗ ಪುಡಿನ ಲಾಸ್ಟಲ್ಲಿ ಫೈನಲಲ್ಲಿ ಹಾಕ್ತೀನಿ. ನೋಡಿ ಇವಾಗ ರೆಡಿಯಾಗಿದೆ ನಮ್ಮ ಖೀರ್. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ನಿಮ್ಗೆ ಅಷ್ಟು ಇಷ್ಟ ಇಲ್ಲ ಅಂತಂದರೆ ಹಾಲಿನ ಜಾಸ್ತಿ ಹಾಕ್ಕೊಳ್ಬೇಕು, ರವಾನ ಕಮ್ಮಿ ಮಾಡ್ಕೊಳ್ಳಿ. ನಮ್ಗೆ ಇದು ಗುಲ್ಬರ್ಗ ಸೈಡೆಲ್ಲ ನಾವು ಇವಾಗ ಶ್ರಾವಣದಲ್ಲಿ ನೈವೇದ್ಯಕ್ಕೆ ಮಾಡ್ತೀವಿ. ಮುತ್ತೈದೆನ ಬರ್ತಾರಲ್ವ, ಮುತ್ತೈದೆಯರಿಗೆಲ್ಲ ಕೊಡೋದಕ್ಕೆ ನಾವು ಇದೇನು ಮಾಡೋದು. ನಮ್ಮ ಕಡೆಗೆ ಇದು ಫೇಮಸ್. ಸೊ ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಪದೇ ಪದೇ ಕೇಸರಿ ಬಾತ್ ತಿಂದು ಬೇಜಾರಾಗಿರುತ್ತಲ್ವ, ಈ ಥರ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ.
ವಾವ್, ನೋಡಿ ಎಷ್ಟು ಸಾಫ್ಟ್ ಇದೆ. ಎಷ್ಟೊತ್ತಿಟ್ಟರು ಅದು ಒಂದು ಸಲ ಹೀರ್ಕೊಂಡ್ಮೇಗೆ ನೀವು ಮುಚ್ಚಿಟ್ಟಿದ್ರೆ 8 ತಾಸು ಬಿಟ್ಟರು ಕೂಡ ಅದು ಹಾಗೆ ಸಾಫ್ಟಾಗಿ ಇರುತ್ತೆ, ಗಟ್ಟಿ ಆಗೋದಿಲ್ಲ. ಸೊ ಒಂದು ಸಲ ಅದು ಆರಿದ ಮ್ಯಾಗೆ ಹೀರ್ಕೊಳುತ್ತಲ್ಲ, ಅದು ಯಾವ ಟೆಂಪ್ರೇಚರಲ್ಲಿ ಇರುತ್ತೆ ಹಿರ್ಕೊಂಡಾಗ, ಸೊ ಹಾಗೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್.